ಈಗ ಫಾಲ್ ಸೀಲಿಂಗ್ ಮಾಡಿಸುವಾಗ 10x10 ಇತ್ತು ಅಂದರೆ ನೀವು ಪ್ರೈಸ್ ಏನು ಅಂದ್ಕೊಳ್ತೀರಾ, ಕೊಟೇಶನ್ ತೊಗೊಳ್ತೀರಾ 50 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರಲ್ವಾ. ಅಂದರೆ 10x10 100 ಸ್ಕ್ವೇರ್ ಫೀಟ್ ಇಂಟು 50 5,000 ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಅದೇ ರೀತಿ 10x20 ಇದೆ ಅಂದರೆ ಫಾಲ್ ಸೀಲಿಂಗ್ ಮಾಡಿಸ್ಬೇಕು, ನಾನು 10x20ಗೆ 50 ರುಪೀಸ್ ಹೇಳ್ತಾರೆ ಪರ್ ಸ್ಕ್ವೇರ್ ಫೀಟಲ್ಲಿ. ಮಾರ್ಕೆಟಲ್ಲಿ 50 ಇಂದ 70 ರುಪೀಸ್ವರೆಗೂ ಇದೆ. ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 10x20 200 ಸ್ಕ್ವೇರ್ ಫೀಟ್ ಇಂಟು 50 ರುಪೀಸ್ ಮಾಡಿದ್ರೆ ನನಗೆ 10,000 ಆಗುತ್ತೆ ಅಂತೇಳಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಆ್ಯಕ್ಚುಲಿ ತಪ್ಪಾಗುತ್ತೆ. ನಿಮಗೆ ಕೊಟೇಶನ್ ನಿಮ್ಮ ಏನು ಸ್ಕ್ವೇರ್ ಫೀಟ್ ಇದೆಯೋ ಅದಕ್ಕೆ ಪ್ರೈಸ್ ಆ್ಯಕ್ಚುಲಿ ಡಬಲ್ ಆಗುತ್ತೆ, ಆಲ್ಮೋಸ್ಟ್ ಡಬಲ್ ಇರುತ್ತೆ ಮಾರ್ಕೆಟಲ್ಲಿ. ಅಂದರೆ ನಿಮ್ಮದು 100 ಸ್ಕ್ವೇರ್ ಫೀಟ್ ಇತ್ತು ಅಂದರೆ ನಿಮಗೆ ಅಲ್ಲಿ 50 ಬಂದಾಗ 5,000 ಆಗಲ್ಲ, ಅದು ಆಲ್ಮೋಸ್ಟ್ ಒಂದು 10,000 to 12,000 ಆಗುತ್ತೆ. ಅದಕ್ಕೆ ಏನೆಲ್ಲ ಹೇಗೆ ಮೆಜರ್ಮೆಂಟ್ ತೊಗೊಳ್ತಾರೆ, ಫಾರ್ ಎಕ್ಸಾಂಪಲ್ ನಿಮ್ಮದು 10x10 ಇದೆ, ಬಟ್ ಅವ್ರು ಏನೆಲ್ಲ ಇನ್ಕ್ಲೂಡ್ ಮಾಡ್ತಾರೆ, ಹೇಗೆ ಇದನ್ನು ಮೆಜರ್ ಮಾಡ್ತಾರೆ ನಿಮಗೆ ಕೊಟೇಶನ್ ಕೊಡೋಕ್ಕೆ ಅನ್ನೋದನ್ನು ಇವತ್ತು ಹೇಳ್ತೀನಿ. ಓಕೆ, ಇದೊಂದು ಸಿಂಪಲ್, ಫಾರ್ ಎಕ್ಸಾಂಪಲ್ ಇದೊಂದು 50,000ದಿಂದ 1,00,000ದವರೆಗೂ ನಿಮಗೆ ಟೋಟಲ್ ಬಜೆಟ್ ಆಗುವಂಥ ವಿಷಯ. ಬಟ್ ಆದರೆ ನೀವು ಅದನ್ನು ನೀಟಾಗಿ ತಿಳಿದಿಟ್ಕೊಂಡಿರ್ಬೇಕು. ಸೊ ಹಾಗಾಗಿ ಈ ವಿಡಿಯೋ, ಸೊ ಬನ್ನಿ ನೋಡೋಣ. ಸೊ ಫಸ್ಟು 10x12 ನೋಡೋದಾದರೆ 10 ಹೀಗಿರುತ್ತೆ, 12 ಇರುತ್ತೆ. ಹಾಗಾಗಿ ಮೆಷರ್ಮೆಂಟ್ ತೊಗೊಳಕ್ಕೆ ಫಸ್ಟ್ ಏನು ಮಾಡ್ತೀವಿ, 10x12 ತೊಗೊಳ್ತಾರೆ. 120 ಸ್ಕ್ವೇರ್ ಫೀಟ್ ಬಂದುಬಿಡುತ್ತೆ. ಓಕೆನಾ, ಇದು ಸ್ಕ್ವೇರ್ ಫೀಟ್ 120 ಟೋಟಲ್. ನಾವೀಗ ಇದೆಲ್ಲ ಟ್ರೇ ಅಂತ ಹೇಳ್ತಾರೆ. ಟ್ರೇ 18 ಇಂಚ್ ಬರುತ್ತೆ, ಅಂದರೆ 1.5 ಫೀಟ್. ಫಸ್ಟು ಇದು 12 ಲೆಂತು, 1.5 ವಿಡ್ತು, 12 ಇಂಟು 1.5 ಟ್ರೇ 1 18 ಸ್ಕ್ವೇರ್ ಫೀಟು. ಅದೇ ಥರ ಈ ಕಡೆ ಬಂದರೆ ಅದೇ ಥರ 12 ಇಂಟು 1.5 18 ಸ್ಕ್ವೇರ್ ಫೀಟು, 2 ಟ್ರೇ ಆಗೋಯ್ತಾ. ನೆಕ್ಸ್ಟು ಇದರಲ್ಲಿ ವರ್ಟಿಕಲ್ ಬರುತ್ತೆ, ಇದೇನು ನೋಡ್ತಾ ಇದ್ದೀರಲ್ಲ ಹಿಂಗೆ ಅಂದರೆ ಒಳಗಡೆಯಿಂದ ಯು ಶೇಪ್ ಬರುತ್ತೆ. ಎಲ್ಲಿ ಲೈಟ್ ಆಗ್ತೀವಲ್ಲ ನಾನು ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಈ ಥರ 2 ವರ್ಟಿಕಲ್ ಬರುತ್ತೆ ಈ ಥರ ಒಳಗಡೆಯಿಂದ, ಅದು ನಮಗೆ ಹೊರಗಡೆಯಿಂದ ಕಾಣಿಸಲ್ಲ, ಒಳಗಡೆಯಿಂದ 2 ವರ್ಟಿಕಲ್ ಬರುತ್ತೆ. ಸೊ ಅದಕ್ಕೆ ಅಂದರೆ ಈಗ ಈ ಕಡೆ 1.5 ಈ ಕಡೆ 1.5 ಬಿಟ್ಟರೆ 9 ಉಳಿಯುತ್ತಲ್ವಾ. 9 ಇಂಟು 2 1 2, ಸೊ 9 ಇಂಟು 2 18 ರನ್ನಿಂಗ್ ಸ್ಕ್ವೇರ್ ಫೀಟಲ್ಲಿ ಬರುತ್ತೆ. ಇದು ಸ್ಕ್ವೇರ್ ಫೀಟಲ್ಲಿ ಬರಲ್ಲ, ರನ್ನಿಂಗ್ ಸ್ಕ್ವೇರ್ ಫೀಟು. ಅದೇ ಥರ ಈ ಕಡೆ ಬಂದ್ರೂ 2 ಒಳಗಡೆ ಇರುತ್ತೆ, ಅದು 9 ಇಂಟು 2. 9 ಯಾಕೆಂದರೆ ಈ ಕಡೆ 1.5 ಬಿಟ್ಟೆ, ಈ ಕಡೆ 1.5 ಬಿಟ್ಟೆ, ಇಷ್ಟೇನು ಬರುತ್ತಲ್ಲ ಅದೇ ರನ್ನಿಂಗ್ ಸ್ಕ್ವೇರ್ ಫೀಟ್. ಅದು 9 ಇಂಟು 2 ಟೋಟಲ್ 18 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆನಾ, 2 ಟ್ರೇ, 2 ಟ್ರೇ ಆಯಿತು 12, ಮತ್ತು 2 ಒಳಗಡೆ ಇರೋ ವರ್ಟಿಕಲ್ ಆಯಿತು. ಓಕೆ, ನೆಕ್ಸ್ಟ್ ಬರೋದಾದರೆ ಟ್ರೇ 3 10 ಫೀಟ್ ಕಡೆ ಇರೋದು ಕಡೆ ಬಂದರೆ ಇಲ್ಲೊಂದು 2 ಟ್ರೇ ಇದೆಯಲ್ಲ ಇದು. ಸೊ 10 ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು ಟ್ರೇ, ಅಂದರೆ 10ನಲ್ಲಿ 1.5 ಈ ಕಡೆ ಹೋದರೆ 7 ಉಳಿಯುತ್ತೆ, 7 ಇಂಟು 1.5. ಅದೇ ಥರ ಎರಡನೇ ಟ್ರೇ 7 ಇಂಟು 1.5, ಸೊ 10.5 ಸ್ಕ್ವೇರ್ ಫೀಟ್. ಇದು 2 ಸ್ಕ್ವೇರ್ ಫೀಟ್ ಬರುತ್ತೆ. ಇಲ್ಲಿ ಹೇಗೆ ವರ್ಟಿಕಲ್ 2 ನೋಡಿದ್ವು ಅದೇ ಥರ ಇಲ್ಲೂ ವರ್ಟಿಕಲ್ ಬರುತ್ತೆ. 7 ಇಂಟು 2 7 ಇಂಟು 2 7 ಇಂಟು 2 7 ಇಂಟು 2 14 ರನ್ನಿಂಗ್ ಸ್ಕ್ವೇರ್ ಫೀಟ್. ಓಕೆನಾ, ಸೊ ಟೋಟಲ್ ಸ್ಕ್ವೇರ್ ಫೀಟಿಗೆ ಒಂದು ಪ್ರೈಸ್ ಇರುತ್ತೆ ಆ್ಯಕ್ಚುಲಿ 70 ರುಪೀಸು. ರನ್ನಿಂಗ್ ಸ್ಕ್ವೇರ್ ಫೀಟಿಗೆ 50 ರುಪೀಸ್ ಇರುತ್ತೆ. ಆ್ಯಾವ್ರೇಜ್ ನಡೀತಾ ಇರೋದು ಅಂತ ಹೇಳ್ಕೊಳ್ಳಿ. ಸೊ ಟೋಟಲ್ ನನಗೆ ಸ್ಕ್ವೇರ್ ಫೀಟಲ್ಲಿ ಬರೋದಾದರೆ 1 2 3 ಮತ್ತು 4 5 ಇದೆಲ್ಲ ಸ್ಕ್ವೇರ್ ಫೀಟಲ್ಲಿ ಬಂತು 177. ರನ್ನಿಂಗ್ ಸ್ಕ್ವೇರ್ ಫೀಟೆಲ್ಲ ಆ್ಯಡ್ ಮಾಡಿದ್ರೆ ನನಗೆ 66 ಬಂತು. ಸೊ 2 ಸೇರಿದ್ರೆ 243 ಬರ್ತದೆ. ಬರೀ ಸ್ಕ್ವೇರ್ ಫೀಟಿಗೆ ನೋಡೋದಾದರೆ 177 ಇಂಟು 70 ರೂಪಾಯಿ ಹಾಕಿದ್ರು 12,000 ರೂಪಾಯಿ. ಅದೇ ಥರ 66 ರನ್ನಿಂಗ್ ಸ್ಕ್ವೇರ್ ಫೀಟಿಗೆ 50 ರುಪೀಸ್ ಹಾಕಿದ್ರೆ 3,300 ರೂಪಾಯಿ, 2 ಸೇರಿ 15,690. ನಾನು ಹೇಳ್ದಾಗೆ ಇದು 18 ಇಂಚ್ ಇರುತ್ತಲ್ವಾ, 1.5 ಫೀಟ್. ಅದೇ ಥರ ನಮಗೆ ಇಲ್ಲಿ ಏನು ಲೆಂತ್ ಇರುತ್ತೋ ಇದು ಟೋಟಲ್ ಸ್ಕ್ವೇರ್ ಫೀಟಲ್ಲಿ ತೊಗೊಳ್ತಾರೆ. ರನ್ನಿಂಗ್ ಸ್ಕ್ವೇರ್ ಫೀಟಲ್ಲಿ ನಾನು ಹೇಳ್ದಾಗೆ ನೋಡಿ ಇದು ಇದೆಯಲ್ಲ, ಇದು ವರ್ಟಿಕಲ್. ಸೊ ಇದೊಂದು ವರ್ಟಿಕಲ್ ಬರುತ್ತೆ, ಸೊ 2 ಇಂಚಿದ್ದು. ಹಾಗೆ ಇನ್ನೊಂದು ವರ್ಟಿಕಲ್ ನಾನು ಏನು ತೋರಿಸ್ತೀನಿ ನೋಡಿ, ಇದೊಂದು ವರ್ಟಿಕಲ್ ಬರುತ್ತೆ. ಇಲ್ಲಿ ಕೋಲೈಟ್ ಹಾಕಕ್ಕೆ, ಈ ಥರ ವಯರ್ ಕೋಲೈಟ್ ಹಾಕಕ್ಕೆ ನೋಡಿ, ಇದು ಲೈಟು. ಸೊ ಇದನ್ನು ಹಾಕಕ್ಕೆ 2 ವರ್ಟಿಕಲ್ ಮಾಡ್ತಾರೆ, ಇಲ್ಲೊಂದು. ಸೊ ಅದು ನಮಗೆ ಯೂಶಲ್ ಆಗಿ ಕೆಳಗಡೆಯಿಂದ ಕಾಣಿಸಲ್ಲ, ಮೇಲ್ಗಡೆಯಿಂದ ನೋಡಿದಾಗ ಮಾತ್ರ ಕಾಣಿಸುತ್ತೆ. ಅದೇ 2 ರನ್ನಿಂಗ್ ಸ್ಕ್ವೇರ್ ಫೀಟಲ್ಲಿ ತೊಗೊಳ್ತಾರೆ. ಇನ್ನು ಸ್ವಲ್ಪ ಹತ್ರದಿಂದ ತೋರಿಸಿ ನೋಡಿ, ಸೊ ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದೇನು ವರ್ಟಿಕಲ್ ನೋಡ್ತಾ ಇರಲ್ಲ, ಇದೊಂದು ವರ್ಟಿಕಲ್ಲು. ಇದ್ರ ಕೆಳಗಡೆ ನೋಡಿ ಅದು ಸಪೋರ್ಟಿಂಗ್ ಇದೆ, ಫ್ರೇಮಲ್ಲಿ ಸಪೋರ್ಟಿಂಗ್ ತೊಗೊಂಡಿದೆ. ಒಂದು ವಯರ್ ಇದೊಂದು 2.5 ಇಂಚ್ ಏನೋ ಬರ್ತಾ ಇದೆ. ಆಮೇಲೆ ಇದ್ರ ಇನ್ನೊಂದು ಯೆಲ್ಲೋ ಕಲರ್ ಏನು ನೋಡ್ತಾ ಇರಲಿ, ಇದೊಂದು 2 ಇಂಚು 2 ವರ್ಟಿಕಲ್ ಬರ್ತಾ ಇದೆ. ಇದೆಲ್ಲ ಏನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ನೋಡಿ, ಅಲ್ಲಿ ಎಲೆಕ್ಟ್ರಿಕಲ್ ವಯರ್ಸ್ ಇದೆ, ಕೋಲೈಟ್ ವಯರ್ಸ್ ಇದೆ, ಇದೆರಡಕ್ಕೂ ಇದು ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಇದು ನಮಗೆ ಕೆಳಗಡೆಯಿಂದ ಕಾಣಿಸಲ್ಲ, ಮೇಲ್ಗಡೆಯಿಂದ ಕಾಣಿಸುತ್ತೆ ಈ ಥರ ಎಲ್ಲ ನೋಡಿದ್ರೆ. ಸೊ ಹಾಗಾಗಿ ಇದು ರನ್ನಿಂಗ್ ಸ್ಕ್ವೇರ್ ಫೀಟಲ್ಲಿ ತೊಗೊಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 10x10 ಇದು ನನ್ನ ಸೀಲಿಂಗ್ ಏರಿಯಾ 10x10 ಅಂದ್ಕೊಳ್ಳಿ. ಆಗ 10x10 ಟೋಟಲ್ ಸೀಲಿಂಗ್ ಏರಿಯಾ ತೊಗೊಳ್ತಾರೆ, ಅದು 100 ಸ್ಕ್ವೇರ್ ಫೀಟ್. ಅದೇ ರೀತಿ ಟ್ರೇಸಲ್ಲಿ 1.5 ಫೀಟ್ದು 10x10, ಸೊ ನಮಗೆ 15 ಸ್ಕ್ವೇರ್ ಫೀಟ್ ಬರುತ್ತೆ. ವರ್ಟಿಕಲ್ ನೀವು ನೋಡಿದ್ರಿ 1.5 ಆ ಕಡೆ ಬಿಟ್ಬಿಟ್ರೆ ಮಿಕ್ಕೋದು 7 ಅಡಿ 2 ನಂಬರ್ ಇದೆಯಲ್ಲ,
ಹಾಗಾಗಿ 7x2 ಹಾಕ್ಕೊಂಡಿದ್ದೀನಿ. ಸೊ 7x2 ಹಾಕ್ಕೊಳ್ತಾರೆ 14 ಫೀಟ್. ಇನ್ನೊಂದು ಆಪೋಸಿಟ್ ಸೈಡಲ್ಲೂ 2 ಬರುತ್ತಲ್ವಾ, 2 ವರ್ಟಿಕಲ್, ಹಾಗಾಗಿ 7x2 14 ಸ್ಕ್ವೇರ್ ಫೀಟ್. ಇದು ಒಂದು ಆಪೋಸಿಟ್ ಸೈಡ್ ಆಯಿತು. ಅದೇ ರೀತಿ ಈ ಆಪೋಸಿಟ್ ಸೈಡಲ್ಲಿ ನೋಡೋದಾದರೆ 1.5 ಇಂಟು 7 ಬರುತ್ತೆ, ಯಾಕಂದರೆ 1.5 ಹೋಗ್ಬಿಡುತ್ತಲ್ವಾ. ಸೊ 7x 1.5 7x 1.5 ಬರುತ್ತೆ ಸ್ಕ್ವೇರ್ ಫೀಟು. ಅದೇ ರೀತಿ ವರ್ಟಿಕಲ್ಲು 7x2 7x 2 ನಂಬರ್, 7x2 ನಂಬರ್ 7x ಟೋಟಲ್ ನೋಡೋದಾದರೆ 158 ಸ್ಕ್ವೇರ್ ಫೀಟ್ ಬರ್ತಾ ಇದೆ. ಹಾಗೆ ರನ್ನಿಂಗ್ ಸ್ಕ್ವೇರ್ ಫೀಟ್ 56 ಬರ್ತಾ ಇದೆ. ಸೊ ಎರಡು ಸೇರಿದ್ರೆ 214 ಆಯಿತು. 158ಗೆ 70 ರೂಪಾಯಿ ಹಾಕಿದ್ರೆ 11,000 ಆಗುತ್ತೆ. ಅದೇ ರೀತಿ 56 ರನ್ನಿಂಗ್ ಸ್ಕ್ವೇರ್ ಫೀಟ್ಗೆ 50 ಹಾಕಿದ್ರೆ 2800 ಆಗುತ್ತೆ. ಟೋಟಲ್ 13,860. ಮೆಷರ್ಮೆಂಟ್ ಹೇಗೆ ಮಾಡ್ತಾರಂತ ಒಂದು ರೇಂಜಿಗೆ ಐಡಿಯಾ ಬಂದಿರುತ್ತೆ ನಿಮಗೆ. ಸೊ ನೆಕ್ಸ್ಟು ಇನ್ನೂ ಅಡಿಷ್ನಲ್ ಟಿಪ್ಸ್ ಏನಂದರೆ, ಸೆಂಟ್ ಗೋಬಿನ್ ಬೋರ್ಡ್ ಹಾಕ್ಸೋದು ಬೆಟ್ರು. ಇದು ಐ ಥಿಂಕ್ ನಂಬರ್ 1 ಕ್ವಾಲಿಟಿ ಈಗ ಸೆಂಟ್ ಗೋಬಿನ್ ಬೋರ್ಡ್ಸು. ಅದ್ರ ಜೊತೆಗೆ ಒಳ್ಳೆ ಚಾನಲ್ಸ್ ತೊಗೊಳ್ಳಿ, ಒಳ್ಳೆ ಫ್ರೇಮ್ಸು, ಆಮೇಲೆ ಜಿಪ್ಸಮ್ ಪೌಡರ್ನು ಯೂಸ್ ಮಾಡ್ತಾರೆ. ಇದು 3 ಮೈನ್ ಪ್ರಾಡಕ್ಟು ನಮ್ಮ ಫಾಲ್ ಸೀಲಿಂಗ್ ಮಾಡೋಕ್ಕೆ. ಮೊದಲು ಏನು ಮಾಡ್ತಾರೆ ಅಂದರೆ, ನೀವೇನು ಡಿಸೈನ್ ಕೊಡ್ತೀರೋ ಅದನ್ನು ಮಾರ್ಕ್ ಮಾಡ್ಕೊಳ್ತಾರೆ ಪೆನ್ಸಿಲಲ್ಲೋ ಅಥವಾ ಪೆನ್ನಲ್ಲೋ. ಮಾರ್ಕ್ ಮಾಡ್ಕೊಂಡಿದ್ದ ಜಾಗಕ್ಕೆ ಸ್ಪಾಟ್ ಲೈಟಿಗೆ ಎಲ್ಲೆಲ್ಲಿ ಲೈಟಿಗೆ ನೀವು ಬೇಕು ಅಂದರೆ ಅದನ್ನು ಮಾರ್ಕ್ ಮಾಡಿಕೊಡ್ತಾರೆ. ನೆಕ್ಸ್ಟು ಇದು ಕಂಪ್ಲೀಟ್ ಮಾರ್ಕ್ ಆದಮೇಲೆ ನೀವು ಎಲೆಕ್ಟ್ರಿಷಿಯನ್ನಿಗೂ ಹೇಳಿಟ್ಟಿರಿ, ನನಗೆ ಸ್ಪಾಟ್ಲೈಟ್ ಬೇಕು, ಬಂದುಬಿಡಿ ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಫ್ರೇಮ್ನ ಚಾನಲ್ ಮಾಡ್ಕೊಳ್ತಾರೆ. ನೀವು ನೋಡಿ, ಈ ಫ್ರೇಮ್ ಏನು ಡಿಸೈನ್ ಕೊಟ್ಟಿದ್ದಾರಲ್ಲ ಅದೇ ಡಿಸೈನಿಗೆ ಕಂಪ್ಲೀಟಾಗಿ ಚಾನಲ್ ಮಾಡ್ಕೊಳ್ತಾರೆ. ಈ ಫ್ರೇಮ್ನ ವಾಲಿಗೆ ಮೌಂಟ್ ಮಾಡ್ತಾರೆ ಸ್ಕ್ರೂ ಹಾಕಿ. ಆಮೇಲೆ ಬೋರ್ಡನ್ನು ಇದಕ್ಕೆ ಮೌಂಟ್ ಮಾಡ್ತಾರೆ ಫ್ರೇಮ್ಗೆ. ಹಾಗಾಗಿ ಅದು ಫಾಲ್ ಸೀಲಿಂಗ್ ಥರ ನಿಂತ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಿಷಿಯನ್ಸ್ ಬಂದು ನಿಮಗೆ ಎಲ್ಲೆಲ್ಲಿ ಸ್ಪಾಟ್ಲೈಟು ಆಮೇಲೆ ಕೋಲೈಟ್ ಎಲ್ಲ ಬೇಕೋ ಅದಕ್ಕೆಲ್ಲ ವೈರಿಂಗ್ ಮಾಡ್ಕೊಳ್ತಾರೆ ಈ ಫ್ರೇಮಲ್ಲಿ. ಈ ಟೈಮಿಗೆ ಎಲೆಕ್ಟ್ರಿಷಿಯನ್ಸು ಇರಬೇಕು ಮಸ್ಟ್. ಸೊ ಹಾಗಾಗಿ ಕಂಪ್ಲೀಟಾಗಿ ಎಲೆಕ್ಟ್ರಿಷಿಯನ್ಸ್ ಅವರ ರೂಟಿಂಗ್ ಏನು ಬೇಕೋ ಅದು ನೀಟಾಗಿ ಮಾಡ್ಕೊಳ್ತಾರೆ. ಸೊ ನೀವು ಎಷ್ಟು ಲೈಟ್ ಆದರೂ ಹಾಕ್ಸ್ಬೋದು. ನೀವು ಸೀಲಿಂಗಲ್ಲಿ ಕಾಂಕ್ರೀಟಲ್ಲಿ ಹಾಕೋದು ಮರೆತುಬಿಟ್ರೆ ನೀವು ಫಾಲ್ ಸೀಲಿಂಗಲ್ಲಿ ಎಷ್ಟು ಲೈಟ್ ಬೇಕಾದ್ರೂ ನಿಮ್ಮ ಇಷ್ಟ ಬಂದಂಗೆ ಹಾಕ್ಸ್ಬೋದು. ಸೊ ಒನ್ಸ್ ಏನು ಮಾಡ್ತಾರೆ, ಈ ಕಂಪ್ಲೀಟ್ ಫ್ರೇಮಿಂಗ್ ಆದಮೇಲೆ ನೀವೇನು ಕರ್ವೇಚರ್ ಕೊಟ್ಟಿರ್ತೀರ ಇಲ್ಲ ಸೆಂಟರ್ ಡಿಸೈನ್ಸ್ ಏನೇನು ಕೊಟ್ಟಿರ್ತೀರ ಅದಕ್ಕೆ ತಕ್ಕಂತೆ ಪ್ರಾಪರ್ ಫ್ರೇಮಿಂಗ್ ಮಾಡ್ಕೊಳ್ತಾರೆ. ಅದಾದಮೇಲೆ ಆ ಫ್ರೇಮಿಂಗ್ಗೆ ಈ ಬೋರ್ಡ್ನ ತೊಗೊಂಬಂದು, ನಾನೇನು ತೋರಿಸೋದಲ್ಲ ಇದು ಸೆಂಟ್ ಗೋಬಿನ್ ಬೋರ್ಡು, ಅದನ್ನು ತೊಗೊಂಬಂದು ಅದನ್ನು ಸ್ಕ್ರೂ ಮಾಡಿ ಟೈಟಾಗಿ ತೊರೋವಾಗಿ ಲಾಕ್ ಮಾಡ್ತಾರೆ. ಸೊ ಆವಾಗ ಈ ಥರ ಕಾಣಿಸುತ್ತೆ. ಒನ್ಸ್ ಬೋರ್ಡನ್ನು ಫ್ರೇಮಿಗೆ ಲಾಕ್ ಮಾಡಾದಾಗ ವೈರ್ನ ಹೊರಗಡೆ ತೊಗೊಂಬರ್ತಾರೆ. ಇದಿಷ್ಟು ಈ ಸ್ಟೇಜಲ್ಲಿ ಈ ರೀತಿ ಕಂಪ್ಲೀಟಾಗಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ನಿಮಗೆ ಎಲ್ಲೆಲ್ಲಿ ಕರ್ವೇಚರ್ ಬೇಕೋ ಅದೆಲ್ಲ ಬೋರ್ಡಲ್ಲಿ ಇರೋಲ್ಲ, ಹಾಗಾಗಿ POP ನೀವೇನು ನೋಡಿದ್ರಲ್ಲ ಪೌಡರು, ಆ ಪೌಡರಿಂದ ಅದನ್ನು ಕರ್ವೇಚರ್ಸು, ರೌಂಡು, ಸರ್ಕಲ್ ಏನೇನು ಡಿಸೈನ್ ಇದೆಯೋ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾರೆ. ಸೊ ಅದಾದಮೇಲೆ POP ಆದಮೇಲೆ ಈ ಥರ ನಿಮಗೆ ಕಾಣಿಸುತ್ತೆ. ಒನ್ಸ್ ಕಂಪ್ಲೀಟಾಗಿ POP ಆದಮೇಲೆ ನೋಡಿ ವೈರಿಂಗ್ ಎಲ್ಲ ಈ ಥರ ಬಂದುಬಿಡುತ್ತೆ ಹೊರಗಡೆ, ಎಲ್ಲೆಲ್ಲಿ ಲೈಟ್ ಬೇಕೋ ಅಲ್ಲಿ. ಅದಾದಮೇಲೆ ಏನು ಮಾಡ್ತಾರೆ, ನಿಮ್ಮ ಪೇಂಟ್ ಅವರು ಅದಕ್ಕೆ ಪಟ್ಟಿ ಮಾಡಿ ಪೇಂಟ್ ಮಾಡಾದಮೇಲೆ ಸೊ ಫೈನಲ್ ಔಟ್ಪುಟ್ ಈ ಥರ ಬರುತ್ತೆ. ಸೊ ಹೋಪ್ಫುಲಿ ನಿಮಗೆ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಖಂಡಿತ ಯೂಸ್ಫುಲ್ ಆಗುತ್ತೆ POP ಫಾಲ್ ಸೀಲಿಂಗ್ ಮಾಡಿಸುವಾಗ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಯಾರ್ಯಾರು ಮನೆ ಕಟ್ತಾ ಇದ್ದಾರೋ ಅವರಿಗೆ. ಸೊ ಇದೇ ರೀತಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮನ್ನು ಸಿಗ್ತೀನಿ. ಸಿಗೋಣ. ಬಾಯ್ ಬಾಯ್.